ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡೋಣ. ಬೈಬಲ್ ಪ್ರಕಾರ ಒಂದು ಮದುವೆಯಲ್ಲಿ ಗಂಡನ ಪಾತ್ರಗಳು ಹೇಗಿರಬೇಕು ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಬನ್ನಿ ಶುರು ಮಾಡೋಣ. ಈ ತಮಾಷೆಯೊಂದಿಗೆ ಈ ಚರ್ಚೆ ಶುರುವಾಗುತ್ತೆ. ಇದು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಜನರಲ್ಲಿರೋ ಒಂದು ಸಾಮಾನ್ಯ ತಮಾಷೆಯಾದ ಅಭಿಪ್ರಾಯವನ್ನ ತೋರಿಸುತ್ತೆ. ಆದ್ರೆ ನಾವು ಈ ವಿಷಯವನ್ನ ಇನ್ನೂ ಆಳವಾಗಿ ಗಂಭೀರವಾಗಿ ನೋಡೋಣ. ಸರಿ, ಹಾಗಾದ್ರೆ ಈ ಚರ್ಚೆಯಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನ ನೋಡ್ತೇವೆ ಅಂತ ಒಮ್ಮೆ ನೋಡೋಣ. ಮೊದಲು ಗಂಡನ ಪಾತ್ರದ ಒಂದು ಬ್ಲೂ ಪ್ರಿಂಟ್, ಆಮೇಲೆ ಒಂದೊಂದಾಗೆ 5 ಪಾತ್ರಗಳು: ನಾಯಕ, ಕಾರ್ಮಿಕ, ನಿಷ್ಠಾವಂತ, ಕಲಿಯುವವ ಮತ್ತು ಪ್ರೇಮಿ. ಕೊನೆಗೆ 8 ಹಸುಗಳ ಪತ್ನಿ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ತತ್ವದ ಬಗ್ಗೆನೂ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಮೊದಲ ಭಾಗಕ್ಕೆ ಹೋಗೋಣ. ಬೈಬಲ್ ಪ್ರಕಾರ ಗಂಡನ ಪಾತ್ರದ ನೀಲನಕ್ಷೆ ಹೇಗಿರುತ್ತೆ ಅಂದ್ರೆ, ಮೂಲ ಧರ್ಮೋಪದೇಶದಲ್ಲಿ ಹೇಳಿರೋ 5 ಮುಖ್ಯ ತತ್ವಗಳನ್ನ ಈಗ ನಾವು ನೋಡೋಣ. ಈ 5 ಪಾತ್ರಗಳನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಅದನ್ನ 5Lಗಳು ಅಂತ ಕರೀತಾರೆ. ಯಾವುದೆಲ್ಲ ಅಂದ್ರೆ, ಲೀಡರ್ ಅಂದ್ರೆ ನಾಯಕ, ಲೇಬರರ್ ಅಂದ್ರೆ ಕಾರ್ಮಿಕ, ಲಾಯಲ್ ಅಂದ್ರೆ ನಿಷ್ಠಾವಂತ, ಲರ್ನರ್ ಅಂದ್ರೆ ಕಲಿಯುವವ, ಮತ್ತು ಲವರ್ ಅಂದ್ರೆ ಪ್ರೇಮಿ. ಇದು ನಮಗೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಡುತ್ತೆ. ಸರಿ, ಹಾಗಾದ್ರೆ ಮೊದಲನೇ ಎಲ್ಲಿಂದ ಶುರು ಮಾಡೋಣ. ಲೀಡರ್ ಅಂದರೆ ನಾಯಕ. ಇಲ್ಲಿ ನಾಯಕತ್ವ ಅಂದ್ರೆ ಏನು? ಸ್ತ್ರೀಗೆ ಪುರುಷನು ಶಿರಸ್ಸಾಗಿದ್ದಾನೆ ಅಂತ ಬೈಬಲ್ ಹೇಳುತ್ತೆ. ಆದ್ರೆ ಮೂಲದ ಪ್ರಕಾರ ಇದರರ್ಥ ಅಧಿಕಾರ ಚಲಾಯಿಸೋದು, ಡಾಮಿನೇಟ್ ಮಾಡೋದಲ್ಲ. ಬದಲಿಗೆ ಒಬ್ಬ ಸೇವಕನಂತೆ ಜವಾಬ್ದಾರಿಯಿಂದ ಕುಟುಂಬವನ್ನ ಮುನ್ನಡೆಸೋದು. ಹಾಗಾದ್ರೆ ಈ ನಾಯಕನಿಗೆ ಇರಬೇಕಾದ ಗುಣಗಳು ಯಾವುವು? 4 ಮುಖ್ಯ ಗುಣಗಳನ್ನ ಇಲ್ಲಿ ಹೇಳಲಾಗಿದೆ. ಮೊದಲನೆಯದು ಪೂರ್ವಭಾವಿಯಾಗಿರೋದು, ಅಂದ್ರೆ ಸಮಸ್ಯೆ ಬರೋವರೆಗೂ ಕಾಯ್ದೆ ತಾನೇ ಮುಂದಾಗಿ ಜವಾಬ್ದಾರಿ ತಗೊಳ್ಳೋದು. ಎರಡನೆಯದು ದೇವರನ್ನ ಅನುಸರಿಸೋದು, ಅಂದ್ರೆ ಆಧ್ಯಾತ್ಮಿಕವಾಗಿ ಗಟ್ಟಿಯಾಗಿರೋದು. ಮೂರನೆಯದು ಮನೆಯಲ್ಲಿ ಪಾದ್ರಿಯ ಪಾತ್ರ, ಅಂದ್ರೆ ಕುಟುಂಬಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡೋದು. ಮತ್ತು ಕೊನೆಯದಾಗಿ ರಕ್ಷಕ, ತನ್ನ ದೈಹಿಕ ಶಕ್ತಿಯನ್ನ ಕುಟುಂಬವನ್ನ ಕಾಪಾಡೋಕೆ ಬಳಸೋದು, ಅವರಿಗೆ ನೋವು ಮಾಡೋಕಲ್ಲ. ಈಗ ಎರಡನೇ ಪಾತ್ರಕ್ಕೆ ಬರೋಣ, ಕಾರ್ಮಿಕ. ಇದರರ್ಥ ಗಂಡ ಕುಟುಂಬದ ಮುಖ್ಯ ಆಧಾರ, ಪೋಷಕನಾಗಿರ್ಬೇಕು. ಕೆಲ್ಸ ಮಾಡೋದು ಬರೀ ದುಡ್ಡಿಗೋಸ್ಕರ ಅಲ್ಲ, ಬದಲಿಗೆ ಅದೊಂದು ಜವಾಬ್ದಾರಿ, ಸೃಷ್ಟಿಯ ಒಂದು ಭಾಗ ಅಂತ ಮೂಲದಲ್ಲಿ ಹೇಳಲಾಗುತ್ತೆ. ಇಲ್ಲಿ ಒಂದು ಆಸಕ್ತಿಕರ ಆದ್ರೆ ಸ್ವಲ್ಪ ಆತಂಕಕಾರಿ ಅಂಕಿಅಂಶವನ್ನ ಉಲ್ಲೇಖಿಸಲಾಗಿದೆ. ನೋಡಿ, 1950ರ ದಶಕದಲ್ಲಿ ಪ್ರತಿ 50 ಪುರುಷರಲ್ಲಿ ಒಬ್ಬರು ಕೆಲಸ ಮಾಡಲು ಇಷ್ಟಪಡ್ತಿರಲಿಲ್ವಂತೆ. ಆದ್ರೆ ಇವತ್ತು ಪ್ರತಿ 9 ಪುರುಷರಲ್ಲಿ ಒಬ್ಬರು. ಮೂಲದ ಪ್ರಕಾರ ಇದೊಂದು ಸೋಮಾರಿ ಪುರುಷರ ಸಾಂಕ್ರಾಮಿಕದ ಹಾಗೆ. ಇದು ಕುಟುಂಬಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗುತ್ತೆ. ಹೌದು, ಇದನ್ನೇ ಆ ಮೂಲದಲ್ಲೇ ಒಂದು ನೇರವಾದ ಕಟುವಾದ ಮಾತಲ್ಲಿ ಹೇಳಿದ್ದಾರೆ. ಕನಸುಗಳು ಬಿಲ್ಲುಗಳನ್ನು ಪಾವತಿಸುವುದಿಲ್ಲ, ಕೆಲಸ ಪಾವತಿಸುತ್ತದೆ. ಅಂದರೆ ಕನಸು ಕಾಣೋದು ಸರಿ, ಆದರೆ ಅದನ್ನ ನನ್ಸು ಮಾಡೋಕೆ ಕಷ್ಟಪಟ್ಟು ದುಡಿಲೇಬೇಕು ಅನ್ನೋದು ಇದರರ್ಥ. ಸರಿ, ಈಗ ಮೂರನೇ ಮತ್ತು ತುಂಬಾನೇ ಮುಖ್ಯವಾದ ಪಾತ್ರಕ್ಕೆ ಬರೋಣ, ನಿಷ್ಠಾವಂತ. ಇಲ್ಲಿ ನಿಷ್ಠೆ ಅಂದ್ರೆ ಬರೀ ದೈಹಿಕವಾಗಿ ಮಾತ್ರ ಅಲ್ಲ. ಸ್ತ್ರೀಯನ್ನು ಕಾಮದಿಂದ ನೋಡುವವನು ಆಗಲೇ ತನ್ನ ಹೃದಯದಲ್ಲಿ ವ್ಯಭಿಚಾರ ಮಾಡಿದ್ದಾನೆ ಅಂತ ಬೈಬಲ್ ಹೇಳುತ್ತೆ. ಅಂದ್ರೆ ಮಾನಸಿಕವಾಗಿಯೋ ಭಾವನಾತ್ಮಕವಾಗಿಯೋ ನಿಷ್ಠೆ ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಇದು ಒತ್ತಿ ಹೇಳುತ್ತೆ. ಈ ನಿಷ್ಠೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು 80-20 ತತ್ವವನ್ನ ಇಲ್ಲಿ ವಿವರಿಸಲಾಗಿದೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಎಷ್ಟೇ ಒಳ್ಳೆ ಸಂಗಾತಿಯಾಗಿದ್ರೂ ಅವರು ನಮ್ಮ 80% ಅಗತ್ಯಗಳನ್ನಷ್ಟೇ ಪೂರೈಸ್ಬೋದು. ಆ ಉಳಿದ 20% ಇದೆಯಲ್ಲ, ಅಲ್ಲಿ ಬೇರೆ ಕಡೆ ಆಕರ್ಷಣೆ ಅಥವಾ ಪ್ರಲೋಭನೆಗೆ ಜಾಗ ಉಂಟಾಗ್ಬೋದು. ಆ 20% ಭಾಗವನ್ನ ಜಾಗರೂಕತೆಯಿಂದ ನಿಭಾಯಿಸೋದೇ ನಿಜವಾದ ನಿಷ್ಠೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಒಂದು ಸುಂದರವಾದ ರೂಪಕವನ್ನ ಬಳಸಲಾಗಿದೆ. ಸಾಮಾನ್ಯವಾಗಿ ಬೇಲಿಯಾಚೆಗಿನ ಹುಲ್ಲು ಹೆಚ್ಚು ಹಸಿರು ಅಂತ ಹೇಳ್ತಾರೆ, ಆದ್ರೆ ಮೂಲದ ಪ್ರಕಾರ ಸತ್ಯ ಅದಲ್ಲ. ಹುಲ್ಲು ಎಲ್ಲಿ ನೀರು ಹಾಕ್ತೀವೋ ಅಲ್ಲಿ ಹಸಿರಾಗಿರುತ್ತೆ. ಅಂದ್ರೆ ನಮ್ಮ ಸಂಬಂಧವನ್ನ ನಾವು ಪೋಷಿಸಿದ್ರೆ ಅದಕ್ಕಿಂತ ಉತ್ತಮವಾದದ್ದು ಬೇರೆಲ್ಲೂ ಕಾಣೋದಿಲ್ಲ. ಮುಂದಿನ 2 ಪಾತ್ರಗಳು ಅಂದ್ರೆ 4 ಮತ್ತು 5ನೇ ಪಾತ್ರಗಳು ಒಟ್ಟಿಗೆ ಬರ್ತವೆ, ಕಲಿಯುವವ ಮತ್ತು ಪ್ರೇಮಿ. ಯಾಕಂದ್ರೆ ಇವೆರಡೂ ಭಾವನಾತ್ಮಕ ಮತ್ತು ಸಂಬಂಧದ ಜವಾಬ್ದಾರಿಗಳ ಬಗ್ಗೆ ಮಾತಾಡ್ತವೆ, ಒಂದಕ್ಕೊಂದು ತುಂಬಾನೇ ಕನೆಕ್ಟ್ ಆಗಿವೆ. ಮೊದಲು ಕಲಿಯುವವ ಅಂದ್ರೆ ಏನು ನೋಡೋಣ. ಇದರರ್ಥ ಗಂಡ ತನ್ನ ಹೆಂಡತಿಯನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಇರಬೇಕು.
ಅವಳನ್ನ ಒಂದು ಅಮೂಲ್ಯವಾದ ಪಿಂಗಾಣಿ ತರ ನೋಡ್ಬೇಕು, ಅಂದ್ರೆ ಅಷ್ಟು ಕೇರ್ ಮತ್ತು ಗೌರವ ಕೊಡಬೇಕು ಅಂತ ಬೈಬಲ್ ಹೇಳುತ್ತೆ. ಈ ಅರ್ಥ ಮಾಡಿಕೊಳ್ಳೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಮೂಲದಲ್ಲಿ ಒಂದು ತಮಾಷೆಯಾದ ಜೋಕ್ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಜೀನಿ ಹತ್ರ ನನಗೆ ಹೆಂಗಸರನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡು ಅಂತ ಕೇಳ್ತಾನಂತೆ. ಅದಕ್ಕೆ ಜೀನಿ ವಾಪಸ್ ಕೇಳುತ್ತಂತೆ, ಸರ್, ನಿಮ್ಗೆ ಬೇಕಾಗಿದ್ದ ಹೈವೇ ಇದೆಯಲ್ಲ, ಅದು 2 ಲೇನ್ ಇರ್ಬೇಕಾ ಅಥವಾ 4 ಲೇನ್ ಅಂತ. ಇದರ ಹಿಂದಿನ ಸಂದೇಶ ಏನು ಅಂದ್ರೆ ಪ್ರಯತ್ನ ಪಡೋದು ಮುಖ್ಯ ಅನ್ನೋದು. ಹಾಗಾದ್ರೆ ಪ್ರೀತಿಯನ್ನ ತೋರಿಸೋದು ಹೇಗೆ? ಕೇವಲ ನಾನು ನಿನ್ನ ಪ್ರೀತಿಸ್ತೀನಿ ಅಂದ್ರೆ ಸಾಕಾಗಲ್ಲ, ಅದು ಸಂಗಾತಿಗೆ ಅನುಭವಕ್ಕೆ ಬರಬೇಕು. ಅದಕ್ಕೆ ಇಲ್ಲಿ 5 ಸಿಂಪಲ್ ದಾರಿಗಳನ್ನ ಹೇಳಿದ್ದಾರೆ. ಉಡುಗೊರೆ ಕೊಡೋದು, ಒಟ್ಟಿಗೆ ಸಮಯ ಕಳೆಯೋದು, ಮನೆ ಕೆಲಸದಲ್ಲಿ ಸಹಾಯ ಮಾಡೋದು, ಎಲ್ಲರ ಮುಂದೆ ಕೈ ಹಿಡಿದುಕೊಳ್ಳೋದು ಅಥವಾ ಅವಳನ್ನ ಹೊಗಳೋದು. ಈ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ವ್ಯತ್ಯಾಸ ತರ್ತಾವೆ. ಈಗ ನಾವು ಈ ಚರ್ಚೆಯ ಕೊನೆಯ ಆದ್ರೆ ತುಂಬಾನೇ ಪ್ರಭಾವಶಾಲಿಯಾದ ಒಂದು ಕಥೆಯ ಕಡೆಗೆ ಬರ್ತಾ ಇದ್ದೀವಿ. ಇದನ್ನ 8 ಹಸುಗಳ ಪತ್ನಿ ತತ್ವ ಅಂತ ಕರೆಯಲಾಗುತ್ತೆ. ಒಬ್ಬ ಗಂಡ ತನ್ನ ಹೆಂಡತಿಯ ಮೌಲ್ಯವನ್ನ ಹೇಗೆ ರೂಪಿಸಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಕಥೆ ಹೀಗೆ ಶುರುವಾಗತ್ತೆ. ಜಾನಿ ಲಿಂಗೋ ಅನ್ನೋ ವ್ಯಕ್ತಿ ಸರಿತಾ ಅನ್ನೋ ಹುಡುಗಿಯನ್ನ ಮದುವೆಯಾಗೋಕೆ 8 ಹಸುಗಳನ್ನ ಕೊಡಲು ಮುಂದಾಗ್ತಾನೆ. ಆದ್ರೆ ಆ ಸಮಾಜದಲ್ಲಿ ಸ್ವತಃ ಸರಿತಾಳ ತಂದೆಯ ದೃಷ್ಟಿಯಲ್ಲೂ ಅವಳಿಗೆ 1 ಹಸುವಿನ ಬೆಲೆಯೂ ಇರ್ಲಿಲ್ಲ. ಎಲ್ಲರೂ ಅವಳನ್ನ ಕೀಳಾಗಿ ನೋಡ್ತಾ ಇದ್ರು. ಆದ್ರೆ ಏನಾಯ್ತು ಗೊತ್ತಾ? ಕೆಲವು ತಿಂಗಳ ನಂತರ ಅದೇ ಸರಿತಾ ಸಂಪೂರ್ಣವಾಗಿ ಬದಲಾಗಿದ್ಲು. ಅವಳು ಆತ್ಮವಿಶ್ವಾಸ, ಸಂತೋಷ ಮತ್ತು ಲವಲವಿಕೆಯಿಂದ ತುಂಬಿ ತುಳುಕ್ತಿದ್ಲು. ಯಾಕಂದ್ರೆ ಅವಳ ಗಂಡ ಅವಳನ್ನ 8 ಹಸುಗಳ ಪತ್ನಿಯಾಗಿ, ಅಂದ್ರೆ ಅಷ್ಟು ಮೌಲ್ಯಯುತಳಾಗಿ ನೋಡಿಕೊಂಡಿದ್ದ. ಹಾಗಾದ್ರೆ ಈ ಕಥೆಯ ತತ್ವ ಏನು? ಮೂಲದ ಪ್ರಕಾರ ಒಬ್ಬ ಗಂಡ ಮೊದಲು ತನ್ನ ಹೆಂಡತಿಯ ಮೌಲ್ಯವನ್ನ ತನ್ನ ಮನಸ್ಸಿನಲ್ಲಿ, ತನ್ನ ದೃಷ್ಟಿಯಲ್ಲಿ ಹೆಚ್ಚಿಸಬೇಕು. ಅವನು ಅವಳಿಗೆ ಆ ಗೌರವವನ್ನ ಕೊಟ್ಟಾಗ ಅವಳು ತಾನಾಗಿಯೇ ಆ ಮೌಲ್ಯಕ್ಕೆ ತಕ್ಕಂತೆ ಬೆಳೆಯುತ್ತಾಳೆ. ಇದು ನಿಜಕ್ಕೂ ಒಂದು ದೊಡ್ಡ ಜವಾಬ್ದಾರಿ.